100K ಫಾಲೋವರ್ಸ್ ಆಯ್ತು ಇನ್ಸ್ಟಾಗ್ರಾಮ್ ಅಲ್ಲಿ. ಏನಡಾ ಇದು, ನಿಜಮಾ ಅಲ್ಲ ಪುರಿಲ ಎಲ್ಲ ನಿನ್ನ ಫಾಲೋವರ್ಸ್ ಇದ್ದಾರಲ್ಲ ಅವರಿಗೆ ಅಭಿನಂದನೆ. ಶಾಲೆಗೆ ಹೋಗುವಾಗಲೇ ನಾನು ನಿನ್ನಲ್ಲಿ ಒಂದು ಅಭಿಮಾನ ನನಗೆ. ಒಳ್ಳೆ ವಿಡಿಯೋ ಅಂತ ಯಾರು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯರಾಗಲಿ ಯಾರೇ ಆಗಲಿ ಒಳ್ಳೆ ವಿಷಯ ಅಂತ ಹೇಳ್ತಾರೆ. ಸಪೋರ್ಟ್ ಹಾಕೋಣ. ಏನಂತೀರ ನನಗೆ 100K ಬಗ್ಗೆ ಏನ್ ಹೇಳ್ತೀರಾ ನಿಮ್ಮ ಅಭಿಪ್ರಾಯ? ಯಾರಾಗಿರ್ಬೋದು ಹೇಳು? ಗರ್ಲ್ಸ್ ನಿನ್ನ ಫ್ಯಾಮಿಲಿ ಕಸಿನ್ಸಾ? ಇನ್ನೊಂದಿದ್ಯಾ? ಇನ್ನೊಂದಿದೆ ಮಚ್ಚ, ಇದು ಆಗುದಿಲ್ಲ, ಹೆಸರು ಹೇಳಲಿಕ್ಕಾಗಿ ಒಂದು ಫೇವ್ರೆಟ್ ಪರ್ಸನ್. ಒಂದೇ ದಿವಸದಲ್ಲಿ ಇವಾಗ 2.7 ಮಿಲಿಯನ್ ಆಯ್ತು. ಒಂದೇ ದಿವಸದಲ್ಲಿ 24 hours ಅಲ್ಲಿ 2000 ಸಮಥಿಂಗ್ ಜಾಸ್ತಿನೇ, 2500ಕ್ಕಿಂತ ಜಾಸ್ತಿನೇ ಫಾಲೋವರ್ಸ್ ಕೂಡ ಇವತ್ತೊಂದು ದಿವಸದಲ್ಲೇ ಬಂತು. ಯೋ ಗೈಸ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ತಾಜು ಅಂಡ್ ಯು ಆರ್ ವಾಚಿಂಗ್ ಅನದರ್ ಕ್ರೇಜಿ ಲಾಗ್. ಇವತ್ತಿನ ಲಾಗ್ ಗೋಯಿಂಗ್ ಟು ಬಿ ನೆಕ್ಸ್ಟ್ ಲೆವೆಲ್ ಬಿಕಾಸ್ ಗೈಸ್ 100K ಫಾಲೋವರ್ಸ್ ಆಯಿತು ಇನ್ಸ್ಟಾಗ್ರಾಮಲ್ಲಿ. ನನಗೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಈ ಒಂದು ಖುಷಿಯನ್ನು. ಬೆಳಿಗ್ಗೆ ಎದ್ದೇಳುವಾಗ ಎಷ್ಟು ಮೆಸೇಜಸ್ ಅಂದರೆ, ನಾನು ನೆಟ್ ಆನ್ ಮಾಡ್ತೀನಿ, ತುಂಬ ಮೆಸೇಜಸ್. ಒಮ್ಮೆ ಮೊಬೈಲ್ ಹೀಗೆ ಸ್ಟಕ್ ಆಯಿತು. ನಾನು ಇನ್ನೊಂದು ಮೊಬೈಲಲ್ಲಿ ಇನ್ಸ್ಟಾ ಯೂಸ್ ಮಾಡೋದು, ಅದು ಆಲ್ರೆಡಿ ನಾನೇ ನೋಡಲಿಲ್ಲ ಫಾಲೋವರ್ಸ್ ಎಷ್ಟಾಗಿದೆ ಅಂತ. ನಿನ್ನೆ ಲಾಗಲ್ಲಿ ನೋಡಿದ್ದೀರಲ್ಲ, ರಾತ್ರಿ ಅವ್ರು ಬಂದಿದ್ರು, ಇನ್ನು 300 ಫಾಲೋವರ್ಸ್ ಆಗಬೇಕಿತ್ತು. ನಾನು ಅಂದ್ಕೊಂಡೆ ಬೆಳಿಗ್ಗೆ ಮಧ್ಯಾಹ್ನ ಆಗುವಾಗೆಲ್ಲ ಆಗ್ಬೋದು ಅಂತ. ಇದು ಬೆಳಿಗ್ಗೆ ಎದ್ದೇಳುವಾಗಲೂ ಎಷ್ಟು ಮೆಸೇಜಸ್ ಅಂದರು, ಈಗ ಬರ್ತಾ ಉಂಟು ಮೆನ್ಷನ್ಸ್ ಎಲ್ಲ. ನಾ ಮತ್ತೆ ನೋಡುವಾಗ 100K ಫಾಲೋವರ್ಸ್. ನನಗೆ ಬೆಳಿಗ್ಗೆ ಹೆಂಗಾಗ್ಬಿಡ್ತು ಅಂದರೆ, ಏನಡಾ ಇದು ನಂಬ ಮುಡಿಯಿಲ್ಲಡಾ, ನಿಜಮಾ ಅಲ್ಲ ಪುರಿಲ ಆಗಿತ್ತು. ಯಾರ ಗೊತ್ತಾಗ್ತಾ ಇಲ್ಲ ನನಗೆ ನಿಜವಾಗ್ಲೂ ಹೌದಾ ಅಂತ. ಆ ಒಂದು 3 ನಂಬರ್ ಕಾಣುವಾಗ ಅಲ್ಲಿ ಮತ್ತೆ ಅದೇ ಎಲ್ರಿಗೂ ರಿಪ್ಲೈ ಮಾಡ್ತಾ ಇದ್ದೆ. ತುಂಬ ಮೆಸೇಜಸ್ ಬರುತ್ತೆ, ಎಲ್ಲ ರಿಪ್ಲೈ ಎಲ್ಲರಿಗೂ ಮಾಡಿದಾಗಲೇ ಅಲ್ಲಿ ಲೋಡ್ ಆಗ್ತಾ ಇರುತ್ತೆ ಹೀಗೆ ಕಾಂಗ್ರ್ಯಾಚುಲೇಷನ್ ವಿಶ್ ಮಾಡೋ ಮೆಸೇಜಸ್. ಅದೇ ಗೈಸ್, ಆ್ಯಕ್ಚುಲಿ ಒಂದು ಚಿಕ್ಕ ಸೆಲೆಬ್ರೇಷನಲ್ಲಿತ್ತು, ಅದು ನಾಳೆಗೆ ಪ್ಲ್ಯಾನ್ ಮಾಡಿದ್ದೀನಿ, ಇವತ್ತಿಲ್ಲ. ಇವತ್ತು ನಾನು ಎಲ್ಲರಿಗೆ ರಿಪ್ಲೈ ಮಾಡಲಿಕ್ಕೇ ಟೈಮ್ ಹೋಗುತ್ತೆ. ಅಂದರೆ ತುಂಬ ಮೆಸೇಜಸ್ ಇದೆ ಅಲ್ವಾ, ಬೇರೆ ಪ್ರಮೋಷನ್ಸ್ ಇತ್ತು, ಅದನ್ನೆಲ್ಲ ನಾಳೆಗೆ ನಾಡ್ದಿಗೆಲ್ಲ ಇಟ್ಟಿದ್ದೇನೆ. ಇವತ್ತು ಬೇರೆ ರೀಲ್ ಶೂಟ್ ಮಾಡಬೇಕಂತಿದ್ದೆ, ಅದು ಕೂಡ ಆಗಲ್ಲ ಇವತ್ತು. ಆ್ಯಕ್ಚುಲಿ ಶುಕ್ರವಾರ ಇವಾಗ ಮಸೀದಿಗೆ ಹೋಗಬೇಕು ಮಧ್ಯಾಹ್ನ, ಅದಾದಮೇಲೆ ಸ್ವಲ್ಪ ಸಮಯ ಇರೋದಲ್ವ. ಸೊ ಲೆಟ್ಸ್ ಗೋ ಗೈಸ್. ಇವತ್ತು ಖುಷಿಯಲ್ಲಿಯಾ ಎಕ್ಸೈಟ್ಮೆಂಟಲ್ಲಿಯಾ ಅಂತ ಗೊತ್ತಿಲ್ಲ, ನನಗೇನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಇವಾಗ ನೋಡಿ, ತುಂಬ ವರ್ಕ್ಸ್ ಇತ್ತು ನನಗೆ ಇವತ್ತು. ಒಂದು ಪ್ರಮೋಷನ್ ಮಾಡ್ಬೋದಿತ್ತು, ಒಂದು ರೀಲ್ ಮಾಡ್ಬೋದಿತ್ತು, ಮತ್ತು 100K ಸೆಲೆಬ್ರೇಷನ್ ಇತ್ತು, ಒಂದು ರೀಲ್ ಮಾಡಬೇಕಿತ್ತು, ಹೀಗೆ ಎಡಿಟ್ಸ್ ಇತ್ತು. ನಾನು ಮಧ್ಯಾಹ್ನ ಆಯಿತು, ಇಷ್ಟರವರೆಗೆ ಏನು ವರ್ಕ್ ಮಾಡಲೇ ಇಲ್ಲ. ಸುಮ್ಮನೆ ಕೂತ್ಕೊಂಡಿದ್ದೆ, ಇದೇ ಮೆಸೇಜ್ಗೆ ರಿಪ್ಲೈ ಮಾಡಿಕೊಂಡು ಹೀಗೆ ಕೂತ್ಕೊಂಡಿದ್ದೆ. ಇವಾಗ ಮಸೀದಿಗೆ ಹೋಗ್ತಾ ಇದ್ದೀನಿ, ಒಬ್ಬನೇ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ಗೈಸ್, ಯಾಕಂತ ಗೊತ್ತಾಗ್ತಾ ಇಲ್ಲ. ಒಬ್ಬೊಬ್ರು ಹಾಕುವಂಥ ಕಾಮೆಂಟ್ ಮೆಸೇಜಸ್, ಇವತ್ತು ಯು ಡಿಸರ್ವ್ ಇಟ್, ಹಾಗೆ ಹೀಗೆ ಖುಷಿ ಆಗ್ತಾ ಇದೆ ಗೈಸ್. ಅಲ್ಲಿ ನೋಡಿದೆ ಒಬ್ಬ ಬಂದ, ಇವಾಗ ವೆಯ್ಟ್ ಮಾಡ್ತಾ ಇದ್ದಾನೆ. ಸೊ ಹೋಗೋಣ ಗೈಸ್. ಸೊ ಗೈಸ್, ಮಸೀದಿಯಿಂದ ಸೀದಾ ಮನೆಗೆ ಬಂದು ಊಟ ಎಲ್ಲ ಮಾಡಿ, ಇಲ್ಲಿ ಅಪ್ಪ ಕೂತಿದ್ದಾರೆ. ಅಪ್ಪನಿಗೂ ಕೂಡ ಗೊತ್ತಾಗಿದೆ ನನ್ನ ಸ್ಟೇಟಸ್ ಎಲ್ಲ ನೋಡಿ 100K ಆಗಿದೆ ಅಂತ. ಸೊ ಅಪ್ಪನ ಹತ್ರ ಕೇಳುವ ಏನಂತಾರೆ ಅಂತ, ಅಭಿಪ್ರಾಯ ಏನಿದೆ ಅಂತ. 100K ಒಳ್ಳೆ ಅಭಿಪ್ರಾಯ, ಏನು ಹೇಳಲಿಕ್ಕೆ ಇಲ್ಲ. ಎಲ್ಲ ನಿನ್ನ ಫಾಲೋವರ್ಸ್ ಇದ್ದಾರಲ್ಲ ಅವರಿಗೆ ಅಭಿನಂದನೆ. ನನ್ನ ಸಪೋರ್ಟರ್ಸ್, ನನ್ನ ಫಾಲೋವರ್ಸ್ಗೆ ಅಭಿನಂದನೆ ಅಂತ. ಅಭಿನಂದನೆ. ಮತ್ತೆ ನನ್ನ ಬಗ್ಗೆ, ಯಾಕಂದ್ರೆ ನಿನ್ನ ಬಗ್ಗೆ ಅಂದ್ರೆ ಹೇಳಲಿಕ್ಕೆ ಏನಿಲ್ಲ. ಆಗ ಶಾಲೆಗೆ ಹೋಗುವಾಗಲೇ ನಾನು ನಿನ್ನಲ್ಲಿ ಒಂದು ಅಭಿಮಾನ ನನಗೆ. ಒಳ್ಳೆ ಮಾರ್ಕ್ ತೆಗ್ತಾ ಬಂದಿದ್ದು, ಮತ್ತೆ ಡಿಗ್ರಿ ಎಲ್ಲ ಮುಗಿದ ನಂತರವೂ ಸಹ ಹೀಗೆ ಬರ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಎಷ್ಟು ಜನ ಎಲ್ಲ ಸಪೋರ್ಟ್ಸ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಆದರೂ ಪರವಾಗಿಲ್ಲ, ಒಳ್ಳೆ ಸಪೋರ್ಟರ್ಸ್ ಇದ್ದಾರೆ. ಒಳ್ಳೇದು ಮಾಡ್ತೀಯ, ಒಳ್ಳೆ ವಿಡಿಯೋ ಅಂತ ಯಾರು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯರ್ ಆಗಲಿ ಯಾರೇ ಆಗಲಿ
ಒಳ್ಳೆ ವಿಷಯ ಅಂತ ಹೇಳ್ತಾರೆ, ಒಳ್ಳೆ ಒಳ್ಳೆ ಕಂಟೆಂಟ್ ಅಂತ ಹೇಳ್ತಾರೆ. ಅದು ನನಗೆ ಒಂದು ಖುಷಿ ಆಗ್ತದೆ. ನೀವು ಅಷ್ಟೇ ಹೇಳಿದ್ರೆ ಸಾಕು ನನಗೆ. ಅದೇ ಹೇಳುದು ನಾನು, ಬೇರೆ ಏನು ಹೇಳುದು, ಹೇಳಿಕೆ ಏನು ಇಲ್ಲ. ಮತ್ತೆ ಯಾವುದೇ ವಿಷಯದಲ್ಲೂ ಆದ್ರೂ ಒಳ್ಳೆ ಒಳ್ಳೆ ವಿಷಯ ಕೇಳ್ತಾ ಬರ್ತದೆ, ಅದು ನನಗೆ ತುಂಬಾ ಖುಷಿ ಉಂಟು. ಹಾಗೆ ಅಪ್ಪಂದಿರ ಸಪೋರ್ಟ್ ಮುಖ್ಯ. ಗುಡ್. ಹಾಯ್ ಗಾಯ್ಸ್, ಇವತ್ತು ತಾಜಿಗೆ 100K ಫಾಲೋವರ್ಸ್ ಆಯಿತು. ಹಾಗೆ ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಮಾಡುವ ಅಂತ ನೋಡಿ ಗಾಯ್ಸ್. ಕೇಕ್ ಐಡಿಯಲ್ ಬೇಕ್ಸ್. ಹೇಗೆ ಖುಷಿ ಆಯ್ತು? ಫುಲ್ ಜಾಲಿ ಜಾಲಿ ಖುಷಿ ಅಲ್ವಾ? 100K ಆಯ್ತಲ್ವಾ? ನಂಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಗೈಸ್. ನನ್ನ ಕಸಿನ್ಸ್ ನೋಡಿ ಕೇಕ್ ಎಲ್ಲ ಮಾಡಿಸಿದ್ದಾರೆ ನೋಡಿ, 100K ಇದ್ದು ಕಸಿನ್ಸ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಮತ್ತೆ ಫುಲ್ ಖುಷಿ ಆಗ್ತದೆ ಗೈಸ್, ಫುಲ್ ಜೋಶ್ ಇವತ್ತು. ಅವಾಗ ಅವ್ರು ಬನ್ನಿ, ಕಟ್ ಮಾಡ್ಲಿಕ್ಕೆ ಬನ್ನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಸೊ ಕಸಿನ್ಸ್ ಕೇಕ್ ಎಲ್ಲ ಮಾಡಿಸಿದ್ದಾರೆ. ಏನಂತೀರ ನನಗೆ 100K ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಅಭಿಪ್ರಾಯ? ಖುಷಿಯಾ? ಇವತ್ತು ಕಾಲೇಜಿಗೆಲ್ಲ ಆಕ್ಚುಲಿ ಒಂದು ಶೂಟ್ ಇತ್ತು ನನಗೆ. ವರ್ಕ್ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ನಾಳೆಗೆ ಟಫ್ ಆಗಿದೆ. ಅದಕ್ಕೆ ಇವತ್ತು ಸ್ವಲ್ಪ ಸೆಲೆಬ್ರೇಷನ್ಸ್ ಇನಾಗ್ರೇಷನ್ ಅಲ್ಲಿ ಇದೆ. 100K ಇದ್ದು ನನಗೆ ಫುಲ್ ಬಿಸಿ ತರ ಆಗ್ತಾ ಇದೆ. ಯಾಕೆಂತ ಗೊತ್ತಾಗ್ತಾ ಇಲ್ಲ, ಖುಷಿಯಲ್ಲಿಯಾ ಏನಂತ. ಸೊ ಇವಾಗ ವರ್ಕ್ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ನಾಳೆಗೆ ಟಫ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿಂದ ಬರ್ತೇನೆ, ಒಂದು ಶಾರ್ಟ್ ತೆಗಿ. ಕಾಂಗ್ರೆಸ್ ಮಗ, ಕಂಗ್ರಾಚುಲೇಷನ್ ಮಚ್ಚ. ಗೈಸ್ ಇವತ್ತು ನೋಡಿ ಇಬ್ರಿಬ್ರು ಇದ್ರೆ ಈ ತರ ಎಲ್ಲ ಇದ್ ಮಾಡ್ಬೇಕು ವಿಡಿಯೋ. ಒಂದು ಕೈಯಲ್ಲಿ ಕ್ಯಾಮೆರಾ ಹಿಡಿದು ಒಂದು ಕೈಯಲ್ಲಿ ಕೈ ಹಿಡಿದು ನೋಡೋಣ ನೆಕ್ಸ್ಟ್ ಶೂಟ್. ಇವಾಗ ಇನಾಗ್ರೇಷನ್ಗೆ ಹೋಗ್ಬೇಕು ಬೇಗ, ಟೈಮ್ ಇಲ್ಲ, ಟೆನ್ಷನ್ ಆಗ್ತಾ ಇದೆ. ಅರ್ಧ ಶೂಟ್ ಆಯ್ತು, ಇನ್ನರ್ಧ ನಾಳೆ ಸ್ವಲ್ಪ ಬೆಳಿಗ್ಗೆ ತೆಗೆಯುವ ಮನೆಯಲ್ಲಿ. ಅದು ಮನೆಯಲ್ಲಿ ಇರೋದು, ಇವಾಗ ಟೈಮ್ ಇಲ್ಲ. ಇನಾಗ್ರೇಷನ್ಗೆ ಹೋಗ್ಲಿಕ್ಕೆ ಉಂಟು. ಮತ್ತೆ 100K ಸೆಲೆಬ್ರೇಷನ್ ಫ್ರೆಂಡ್ಸ್ ನಾಳೆ ಮಾಡ್ತಾರ ಅಂತ ಹೇಳಿದ್ದಾರೆ. ಅಂದ್ರೆ ನಾಳೆ ಇರ್ಬೋದು, ಇವತ್ತು ದೊಡ್ಡ ಸೆಲೆಬ್ರೇಷನ್ ಏನಿಲ್ಲ. ಇವತ್ತು ನನಗೆ ಏನೋ ಒಂದು ಎಕ್ಸೈಟ್ಮೆಂಟ್ ಮುಗಿತಾ ಇಲ್ಲ, ಏನಂತ ಗೊತ್ತಾಗ್ತದೆ. ಸಪೋರ್ಟ್ ಹಾಕೋಣ. ಗುರ್ತ ಬಿಡಿಸಿದ ಮುಂದೆ ಖುಷಿ ಆಗುದು. ಗೌರವಿಸ್ತಾ ಇದ್ದೇವೆ. ಮಕ್ಕಳು ನಮ್ಮ ಜಿಮ್ಮೆ ನಮ್ಮ ಗಣ್ಯ ಅತಿಥಿಯನ್ನು ಆತ್ಮೀಯವಾಗಿ ಸ್ವಾಗತಿಸೋಣ. Everyone present here, we extend our harmonizing the ಮಜಾ ಇದು ಒಳ್ಳೆದ ಮತ್ತೆ ಯಾರು ತಂದದ ಇಟ್ರಿಗೂ? ಹಾ ರೀ, ಅದೇ ಅದ್ ನಿಂಗೆ ನಾಳೆ ಉಂಟು ಬೇರೆ. ಯಾರಾಗಿರ್ಬೋದು ಹೇಳು, ಯಾರಾಗಿರ್ಬೋದು ಹೇಳು? ಆಪ್ಷನ್ ನಂಗನೆಲ್ಲ ತಿನ್ನ ಕೊರೆ ಅಲ್ಲ ಇರಲಿ. ಗರ್ಲ್ಸ್, ನಿನ್ನ ಫ್ಯಾಮಿಲಿ ಫ್ಯಾಮಿಲಿಯಾ? ಯಾರಾಗಿರ್ಬೋದು? ಕಸಿನ್ಸಾ? ಹಾ,
ഒരിക്കൽ ചെല്ലിയൊരു കണക്ക് ബായുന്നില്ല ചള്ളു ജായി അങ്ങനെ ചെല്ലെങ്ങനെ ചാവണ്ടേ ചള്ളു എക്സ്പെക്ടഡ് അൺഎക്സ്പെക്ടഡ് ಮುಚಿತ ಥ್ಯಾಂಕ್ ಯು ಮುಚಿತ അവിടെ ഒന്ന് ചെല്ല് ಥ್ಯಾಂಕ್ ಯು അല്ലാണ് ರಸ್ತೆ ಉದ್ದ നല്ല ಗೀರಸ್ ಮುಚ್ಚಿದನದ ಥ್ಯಾಂಕ್ ಯು ಮುಚಿತ ഞാനേ ಎಕ್ಸ್ಪೆಕ್ಟ್ ಆಗಿಟ್ಲ ಥ್ಯಾಂಕ್ ಯು ಬಚ್ಚಾ ಕಟ್ಟಾಗನೋ 100K പോയി ಥ್ಯಾಂಕ್ ಯು ಮುಚಿತ ಐಸಿರು ಇನ್ನೊಂದಿದ್ಯಾ ಇನ್ನೊಂದಿದೆ ಮಚ್ಚ ಇದು ಹೇಳಲಿಕ್ಕಾಗುದಿಲ್ಲ ಹೆಸರು ಹೇಳಲಿಕ್ಕಾಗಿ ಒಂದು ಫೇವ್ರೆಟ್ ಪರ್ಸನ್ ಸೊ ತಗೊಂಡೋಗ ಏನ್ ಬರ್ದಿದೆ ಹ್ಯಾಪಿ 100K ಜೂ ಗೊತ್ತಾಯ್ತು రోజు జూ కారం అంతా ಐದು ಲಾಗ್ಲು ಮಣ್ಣು ഇടുന്നില്ല 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 ഇതേ ഉള്ളൂ ഇടുന്നില്ല ഇത് നല്ലുണ്ട് ചെല്ലു കേക്ക് ಕೊಡಾಕಿನಾರ ಇಲ್ಲ ತಿನ್ನೋದಿಲ್ಲ ಮಾತ್ರ ಇಲ್ಲ ತಿನ್ನೋದಿಲ್ಲ ಗೈಸ್ ಹಾಗಾದರೆ 100K ಅದು ಸೆಲೆಬ್ರೇಷನ್ ನಾಳೆ ಮಾಡೋದು ಆ್ಯಕ್ಚುಲಿ. ಇವತ್ತು ನಾನು ಫುಲ್ ಎಕ್ಸೈಟ್ಮೆಂಟಲ್ಲೇ ಇದ್ದೆ. ಅದರಡೆಯಲ್ಲಿ ಸ್ವಲ್ಪ ಒಂದು ಇನಾಗ್ರೇಷನ್ ಎಲ್ಲ ಅಟೆಂಡ್ ಮಾಡಿ ಹೆಂಗೋ ಡೇ ಹೋಯಿತು. ಮತ್ತು ತುಂಬ ಖುಷಿ ಆಗ್ತಾ ಇದೆ ಗೈಸ್, ಯಾಕೆಂದರೆ ನಿನ್ನೆದು ಒಂದು ಲಾಸ್ಟ್ ಹಾಕಿದ ರೀಲ್ ಒಂದೇ ದಿವಸದಲ್ಲಿ ಇವಾಗ 2.7 ಮಿಲಿಯನ್ ಆಯಿತು ಒಂದೇ ದಿವಸದಲ್ಲಿ 24 ಅವರ್ಸಲ್ಲಿ. ಮತ್ತು ಇನ್ನೊಂದು 2000 ಸಮಥಿಂಗ್ ಜಾಸ್ತಿನೇ 2500ಕ್ಕಿಂತ ಜಾಸ್ತಿನೇ ಫಾಲೋವರ್ಸ್ ಕೂಡ ಇವತ್ತೊಂದು ದಿವಸದಲ್ಲೇ ಬಂತು. 102K ಕಳೀತು ಗೈಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಹತ್ರ, ನನ್ನ ಫಾಲೋವರ್ಸ್ ಹತ್ರ, ನನ್ನ ಫ್ಯಾಮ್, ಈ ಒಂದು ಖುಷಿಗೆ ಕಾರಣ ನೀವು, ನಿಮ್ಮ ಸಪೋರ್ಟ್. ಆ್ಯಕ್ಚುಲಿ ನನಗೂ ಕೂಡ ಒಂದು ಪ್ರೌಡ್ ಫೀಲ್ ಆಗ್ತಾಯಿದೆ, ಯಾಕೆಂದರೆ ಏನೋ ಒಂದು ಸಾಧಿಸಿದ ಹಾಗೆ. ಇಷ್ಟು 1 ಲಕ್ಷ ಜನರ ಮನಸ್ಸನ್ನು ಗೆಲ್ಲೋದು ಅಂದರೆ ಅಷ್ಟು ಈಸಿ ಅಲ್ಲ. ಅವ್ರಿಗೆ ಇಷ್ಟ ಆಗುವಂಥ ಆ ಥರದ ಕಂಟೆಂಟ್ಸ್ ಹಾಕಬೇಕು. ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಗೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ಹಾಗಾದರೆ ನಾಳೆ ಸೆಲೆಬ್ರೇಷನ್ ಇರುತ್ತೆ, ಆ ಲಾಗ್ ಮಾಡ್ತೀನಿ. ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಗೈಸ್. ಬಾಯ್. ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.